ಎಲ್ರಿಗೂ ನಮಸ್ಕಾರ. ಹಲಸಿನಕಾಯಿ ಹಪ್ಪಳನ ಹೇಗೆ ಮಾಡೋದು ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅರ್ಧನೇ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಹಲಸಿನಕಾಯಿ ಹಪ್ಪಳನ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಹಲಸಿನಕಾಯಿನ ಕೊಯ್ದು ಹಲಸಿನಕಾಯಿನ ಕ್ಲೀನ್ ಮಾಡಿ ಸೊಳೆನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಮತ್ತೆ ನೀರಿನಲ್ಲಿ ಹೇಗೆ ಬೇಯಿಸೋದು ಅಂತ ಹೇಳಿ ಮತ್ತೆ ಅದನ್ನು ಬೀಸಬೇಕಾದ್ರೆ ಎಷ್ಟು ನೀರು ಹಾಕಬೇಕು, ಯಾವ ರೀತಿ ನೀರು ಹಾಕಬೇಕು ಮತ್ತೆ ನಾವು ಏನೆಲ್ಲ ಹಾಕಿಬಿಟ್ಟು ಬೀಸಿದ್ದೀವಿ ಅಂತೇಳಿ ತಿಳಿಸ್ಕೊಟ್ಟಿದ್ದೆ. ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಅಂತಂದರೆ ಈ ವಿಡಿಯೋದ ಎಂಡ್ನಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಆ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀನಿ. ನೋಡದೇ ಇದ್ದವರು ಹೋಗಿ ನೋಡ್ಕೊಂಡು ಬನ್ನಿ. ಈ ವಿಡಿಯೋದಲ್ಲಿ ನಾನು ಹಪ್ಪಳನ ಹೇಗೆ ಸಾರಿಸೋದು, ನಾವು ಎದ್ರ ಮೇಲೆ ಸಾರಿಸ್ತೀವಿ ಅಂತೇಳಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಿದ್ರೆ ಬನ್ನಿ ನೋಡುವ ಹಲಸಿನಕಾಯಿ ಹಪ್ಪಳ ನಾವು ಎದ್ರ ಮೇಲೆ ಸಾರಿಸ್ತೀವಿ ಅಂತ ಹೇಳಿ, ಹೇಗೆ ಸಾರಿಸ್ತೀವಿ ಮತ್ತು ಎಷ್ಟು ಈಸಿಯಾಗಿ ಹಪ್ಪಳನ ಮಾಡ್ಬೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಹಲಸಿನಕಾಯಿ ಸೊಳೆನ ಬೀಸಬೇಕಿದ್ರೆ ಹಿಟ್ಟನ್ನು ಜಾಸ್ತಿ ದಪ್ಪವಾಗಿ ಕೂಡ ಇಟ್ಕೊಳ್ಬಾರ್ದು, ಹಾಗೆ ಜಾಸ್ತಿ ತೆಳುವೂ ಕೂಡ ಇಟ್ಕೊಳ್ಬಾರ್ದು. ತೆಳುವಾಗಿ ಇಟ್ಕೊಂಡ್ರೆ ಸಾರಿಸ್ಲಿಕ್ಕೆ ಬರೋದಿಲ್ಲ, ದಪ್ಪವಾಗಿ ಇಟ್ಕೊಂಡ್ರೆ ತೆಳುವಾಗಿ ಸಾರ್ಸಕ್ಕೆ ಬರೋದಿಲ್ಲ. ಸೊ ಮೀಡಿಯಮ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಬೀಸಬೇಕಿದ್ರೂ ಕೂಡ ಸೊಳೆ ಒಳಗೆ ಬೇಯಿಸ್ಲಿಕ್ಕೆ ನೀರು ಇಟ್ಟಿರ್ತೀವಲ್ಲ ಅದೇ ನೀರಿಂದ ಬೀಸ್ಕೊಂಡ್ರೆ ಸಾಕಾಗಿರುತ್ತೆ. ಬೇರೆ ನೀರು ಯಾವುದೂ ಬೇಡ, ಅದೇ ನೀರು ಹಾಕೊಂಡು ಬೀಸ್ಕೊಂಡ್ರೆ ಸಾಕು. ಹಪ್ಪಳನ ನಾವು ಈ ರೀತಿ ಬಾಳೆ ಎಲೆ ಮೇಲೆ ಮಾಡ್ತೀವಿ. ಬಾಳೆ ಎಲೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀವಿ. ಯಾಕೆಂತಂದ್ರೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೂ ನಡೆಯುತ್ತೆ, ಇಲ್ಲಾಂತಂದ್ರೆ ಒಂದೇ ಬಾಳೆಯಲ್ಲಿ 2-3 ಮಾಡ್ಬೋದು. ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ವಿ, ಯಾಕಂದರೆ ಈಸಿ ಆಗಲಿ. ಒಂದೇ ಬಾಳೆ ಮೇಲೆ ಒಂದೇ ಹಪ್ಪಳ ಮಾಡೋದು ಅಂತೇಳಿ ನಾವು ಚಿಕ್ಕ ಚಿಕ್ಕ ಹಪ್ಪಳ ಮಾಡೋದ್ರಿಂದ ನಾವು ಚಿಕ್ಕ ಚಿಕ್ಕ ಬಾಳೆ ಎಲೆ ಆದರೆ ಸಾಕಾಗುತ್ತೆ. ಸೊ ಈ ಥರ ಚಿಕ್ಕ ಚಿಕ್ಕದಾಗಿ ಚೂರು ಮಾಡಿಕೊಂಡು ನಾವು ಕಟ್ ಮಾಡ್ಕೊತಾ ಇದ್ದೀವಿ. ಈ ಫುಲ್ ಬಾಳೆ ಎಡೆ ಇರುತ್ತಲ್ವ ಅದ್ರ ಮೇಲಿಂದ ಕೂಡ ಸಾರಿಸ್ಬೋದು. ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಈ ಥರ ಚಿಕ್ಕ ಚಿಕ್ಕದಾಗಿ ಚೂರು ಮಾಡಿಕೊಂಡ್ರೆ ಈಸಿ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ನಾವು ಚಿಕ್ಕ ಚಿಕ್ಕದಾಗಿ ಬಾಳೆನ ಕಟ್ ಮಾಡ್ಕೊತಾ ಇದ್ದೀವಿ. ಬಾಳೆ ಎಲೆ ಇಲ್ದಿದ್ದವರು ಪ್ಲಾಸ್ಟಿಕ್ ಮೇಲಿಂದ ಕೂಡ ಮಾಡ್ಬೋದು. ಪ್ಲಾಸ್ಟಿಕ್ಕಿಂದ ತಾಡ್ಪಲ್ ಥರದ್ದು ದೊಡ್ಡದಾಗಿ ಸಿಗುತ್ತಲ್ವ ಅದ್ರ ಮೇಲಿಂದ ಕೂಡ ಹಪ್ಪಳನ ಸಾರಿಸ್ಬೋದು. ಮರಗಳ ಎಲೆ ಇರುತ್ತಲ್ವ ದೊಡ್ಡ ದೊಡ್ಡದಾಗಿ ಅದ್ರ ಮೇಲಿಂದ ಕೂಡ ಈ ಹಪ್ಪಳನ ಸಾರಿಸ್ಬೋದು. ಆದರೆ ಯಾವುದು ಕೂಡ ಸಿಕ್ಕಿಲ್ಲ ಅಂತಂದ್ರೆ ಕೂಡ ಪ್ಲಾಸ್ಟಿಕ್ ಮೇಲಿಂದ ಕೂಡ ಮಾಡ್ಬೋದು. ಆದರೆ ಈ ಥರದ್ದು ಏನಾದರೂ ಎಲೆ ಅಥವಾ ಬಾಳೆ ಏನಾದರೂ ಸಾರಿಸಿದ್ರೆ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ ಹಪ್ಪಳನೂ ಕೂಡ. ಎಲ್ಲನೂ ಕೂಡ ರೆಡಿ ಆಯಿತು. ಈಗ ಹಪ್ಪಳ ಸಾರಿಸೋದು ಹೇಗೆ ಅಂತ ಹೇಳಿ ನೋಡೋಣ. ಈ ಬಾಳೆ ಎಲೆ ಇರತ್ತಲ್ಲ ಅದ್ರ ಹಿಂಬದಿಯಲ್ಲಿ ಹಪ್ಪಳನ ಸಾರಿಸ್ಬೇಕು. ಮುಂಬದಿಯಲ್ಲಿ ಹಪ್ಪಳನ ಸಾರಿಸಬಾರ್ದು. ಹಿಂಬದಿ ಇರತ್ತಲ್ವ ಅದ್ರ ಮೇಲೆ ಸಾರಿಸ್ಬೇಕು. ಸೊ ಒರೆಸ್ಬೇಕು, ಏನಾದರೂ ಬಟ್ಟೆ ಹಿಡ್ಕೊಳ್ಬೇಕು ಭಾಗದಲ್ಲಿ, ಆ ಬಟ್ಟೆಯಿಂದ ಹಿಂಬದಿನ ಒಂದ್ಸತಿ ಒರೆಸ್ಕೊಂಡ್ರೆ ಸಾಕು. ಕ್ಲೀನಾಗಿರೋದನ್ನೇ ಬಾಳೆಯಿಂದ ಕಟ್ ಮಾಡ್ಕೊಂಡಿರ್ತಾರಲ್ಲ ಯಾರಾದ್ರೂ, ಸೊ ಒಂದ್ಸತಿ ಬಟ್ಟೆಯಿಂದ ಚೆಂದ ಮಾಡಿ ಒರೆಸ್ಕೊಂಡ್ರೆ ಸಾಕು. ಮುಂಚೆನೂ ಒರೆಸ್ಕೊಂಡ್ರೂ ನಡೆಯುತ್ತೆ. ಸೊ ಇಲ್ಲ ಅಂತಂದ್ರೆ ಸಾರಿಸ್ಬೇಕಾದ್ರೂ ಕೂಡ ಒಂದು ಸೈಡ್ ಬಟ್ಟೆ ಹಿಡ್ಕೊಂಡ್ರೆ ಸಾಕು. ಒರೆಸ್ಕೊಂಡು ನೆಕ್ಸ್ಟ್ ಅದ್ರ ಮೇಲಿಂದ ಈ ಥರ ಮಾಡಿ ಸಾರಿಸಿದ್ರೆ ಆಯಿತು ಹಿಂಬದಿಯಲ್ಲಿ. ಹಪ್ಪಳನ ನಿಮ್ಗೆ ಎಷ್ಟು ದೊಡ್ಡಕ್ಕೆ ಬೇಕೋ ಅಷ್ಟು ದೊಡ್ಡಕ್ಕೆ ಸಾರಿಸ್ಕೊಳ್ಬೋದು. ನಿಮ್ಗೆ ದೊಡ್ಡ ದೊಡ್ಡ ಹಪ್ಪಳ ಬೇಕು ಅಂತಂದ್ರೆ ದೊಡ್ಡ ದೊಡ್ಡ ಬಾಳೆ ಕಡ್ದನ್ನು ಬಾಳೆ ಫುಲ್ಲಾಗಿ ಸಾರಿಸ್ಬೋದು. ನಮ್ಗೆ ಚಿಕ್ಕ ಚಿಕ್ಕ ಹಪ್ಪಳ ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಬಾಳೆಲ್ಲೂ ಕೂಡ ಪೂರ್ತಿಯಾಗಿ ಸಾರಿಸ್ತಾ ಇಲ್ಲ. ಸೊ ಚಿಕ್ಕದಾಗಿ ಈ ಥರ ರೌಂಡ ಮಾಡಿ ಸಾರಿಸ್ಕೊತಾ ಇದ್ದೀವಿ ನಾವು. ಹಪ್ಪಳನೂ ಕೂಡ ತುಂಬ ತೆಳುವಾಗಿ ಸಾರಿಸ್ಬೇಕಂತ ಹೇಳಿಲ್ಲ, ಸ್ವಲ್ಪ ದಪ್ಪವಾಗಿ ಇಟ್ಟರು ಕೂಡ ಅದು ಆ ಬಿಸಿಲಿಗೆ ಆರಾಮಾಗಿ ಒಣಗೋಗುತ್ತೆ. ಯಾಕಂದರೆ ಬಿಸಿಲಿಗೆ ಇಡೋದ್ರಿಂದ ಅದು ಬೇಗ ಒಣಗುತ್ತೆ. 3 ಗಂಟೆ ಕಾಲ ಬಿಸಿಲಿದ್ರೆ ಸಾಕು, ಹಪ್ಪಳ ಆರಾಮ್ಸೆ ಒಣಗೋಗಿರುತ್ತೆ ಅಷ್ಟು ಕೂಡ. 4 ಹಲಸಿನಕಾಯಿಗೆ ಈ ಬೋಗಣಿ ಇದೆಯಲ್ಲ ಅದು ಫುಲ್ಲಾಗಿ ಹಿಟ್ಟನ್ನಾಗಿರೋದು 500 ಹಪ್ಪಳನಷ್ಟು ಮಾಡಿದ್ವಿ ನಾವು. ಹಿಟ್ಟನ್ನು ತುಂಬ ಈಸಿಯಾಗಿ ಕೈಯಿಂದ ಯಾರು ಬೇಕಾದ್ರೂ ಕೂಡ ಸಾರಿಸ್ಬೋದು. ಯಾಕೆಂದರೆ ಅಷ್ಟು ಸ್ಮೂತ್ ಆಗಿರುತ್ತೆ ಹಿಟ್ಟನ್ನು ಕೂಡ. ಸೊ ಈಸಿಯಾಗಿ ಕೈಯಿಂದ ಆರಾಮ್ಸೆ ಸಾರಿಸ್ಬೋದು. ನಾವು ಹೆಂಗೆ ಬೇಕೋ ಯಾವ ರೀತಿ ಬೇಕೋ ಮತ್ತು ಎಷ್ಟು ದೊಡ್ಡಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಆರಾಮ್ಸೆ ಸಾರಿಸ್ಬೋದು. ತುಂಬ ತೆಳುವಾಗೂ ಕೂಡ ಸಾರಿಸ್ಬೇಕಂತ ಹೇಳಿಲ್ಲ, ಯಾಕೆಂದರೆ ಬಿಸಿಲಿಗೆ ತುಂಬ ಒಣಗಿಬಿಡತ್ತಲ್ವ, ಅದಕ್ಕಾಗಿ ಸ್ವಲ್ಪ ದಪ್ಪವಾಗಿ ಸಾರಿಸ್ಬೇಕಾಗತ್ತೆ. ಈ ಥರ ಹಪ್ಪಳ ಮಾಡಲಿಕ್ಕೆ ಬಿಸಿಲಂತೂ ಬೇಕೇ ಬೇಕಾಗುತ್ತೆ. ಬಿಸಿಲಿದ್ರೆ ಮಾತ್ರ ಈ ಥರ ಹಪ್ಪಳ ಮಾಡ್ಕೊಳ್ಳಿ ತಗೊಳ್ಳಿ. ಇಲ್ಲ ಅಂತಂದರೆ ಹಬೆ ಮೇಲಿಂದ ಬೇಯಿಸಿ ಬೇರೆ ಬೇರೆ ವೆರೈಟೀಸ್ ಥರ ಮಾಡ್ತಾರಲ್ಲ ಆ ಥರ ಹಪ್ಪಳ ಮಾಡಿರಿ. ಈ ಥರ ಮಾಡಿ ನೀರಿನಲ್ಲೇ ಬೇಯಿಸಿ ಹಪ್ಪಳ ಮಾಡೋದಿದ್ರೆ ಬಿಸಿಲು ಬೇಕೇ ಬೇಕು. ಫ್ಯಾನಿಂದನೋ ಅಥವಾ ಗಾಳಿಯಿಂದನೋ ಯಾವುದೇ ರೀತಿಯಿಂದನೂ ಕೂಡ ಇದು ಒಣಗ್ಲಿಕ್ಕೆ ಆಗೋದಿಲ್ಲ. ಬಿಸಿಲಿಂದನೇ ಮಾತ್ರ ಇದು ಕರೆಕ್ಟಾಗಿ ಒಣಗಿದ್ರೆ ಮಾತ್ರ ಇದಾಗುತ್ತೆ. ಇಲ್ಲ ಅಂತಂದರೆ ಹಪ್ಪಳ ಸಾರಿಸಿ ಅದು 2 ದಿನ ಆದರೂ ಒಣಗಿಲ್ಲ ಅಂತಂದರೆ ಈ ಹಿಟ್ಟಿಗೆ ಒಂಥರ ಹುಳಿ ಅಂಶ ಬಂದಿರುತ್ತೆ, ಹಪ್ಪಳ ಚೆನ್ನಾಗಿ ಬಂದಿರೋದಿಲ್ಲ. ಅದಕ್ಕಾಗಿ ಬಿಸಿಲಿದ್ರೆ ಮಾತ್ರ ಈ ಥರ ಹಪ್ಪಳನ ಮಾಡ್ಲಿಕ್ಕೆ ತಗೊಳ್ಳಿ. ತುಂಬ ಬೇಗ ಬೇಗ ಆಗುತ್ತೆ ಈ ಥರನ ಸಾರಿಸಿ ಮಾಡೋದಕ್ಕೆ. ನೋಡ್ಬೋದು ತುಂಬ ಕಷ್ಟ ಅಂತ ಹೇಳ್ಬಿಟ್ಟು, ಬಟ್ ಹಿಟ್ಟು ಸ್ಮೂತ್ ಆಗಿರತ್ತಲ್ವ ಬೇಗ ಬೇಗ ಸಾರಿಸ್ಬೋದು. ಸೊ ಸಾರಿಸಿ ಆದಮೇಲೆ ಈ ಥರ ಮಾಡಿ ಬಿಸಿಲಿಗೆ ಹೋಗಿ ಇಡ್ತಾ ಇದ್ದೀವಿ ನಾವು. ಸೊ ಬಿಸಿಲಿಗೆ ಚೆನ್ನಾಗಿ ಬಿಸಿಲು ಬರಬೇಕು. ಒಂದು 3 ಗಂಟೆ ಕಾಲ ಆದರೂ ಚೆನ್ನಾಗಿ ಬಿಸಿಲು ಬಂದರೆ ಮಾತ್ರ ಈ ಹಪ್ಪಳನ ಕರೆಕ್ಟಾಗಿ ಒಣಗುತ್ತೆ. ಇಲ್ಲ ಅಂತಂದರೆ ಒಣಗೋಗೋದಿಲ್ಲ, ಬಾಳೆಯಿಂದ ಹಪ್ಪಳನ ಬಿಡೋದಿಲ್ಲ ಒಣಗಲಿಲ್ಲ ಅಂತಂದರೆ.
ರವಡಿ ತುಂಬ ಹತ್ರದಲ್ಲಿ ಹಪ್ಪಳನ ಇಡ್ತಾ ಇದೀವಿ, ಯಾಕೆಂದ್ರೆ ತುಂಬಾ ದೊಡ್ಡ ಜಾಗ ಬೇಕಲ್ಲ ಅಂತ ಹೇಳ್ಬಿಟ್ಟು. ಸೊ ನೋಡ್ಬೋದು ಇದು ಬೆಳಿಗ್ಗೆ ಮಾಡಿರುವಂತಹ ಹಪ್ಪಳ ಎಷ್ಟು ಬೇಗ ಒಣಗೋಗಿದೆ ಅಂತ ಹೇಳ್ಬಿಟ್ಟು. ಹಪ್ಪಳನ ಫುಲ್ ಒಣಗಾದ್ಮೇಲೆ ಮನೆ ಒಳಗಡೆ ಈ ತರ ತಂದು ಫುಲ್ ಆಗಿ ಹರಡ್ ಹಾಕ್ರಿ. ಯಾಕಂದ್ರೆ ಸ್ವಲ್ಪ ತಣ್ಣಗಾಗ್ಲಿಕ್ಕೆ 1 ಗಂಟೆ ಆದ್ರೂ ಬಿಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ಬಾಳೆ ಎಲೆನೂ ಫುಲ್ ಆಗಿ ಬಿಸಿಯಾಗಿರತ್ತಲ್ವಾ, ಮತ್ತೆ ಹಪ್ಪಳನೂ ಕೂಡ ಬಿಸಿಯಾಗಿರತ್ತಲ್ವಾ, ಒಂದ್ ಸ್ವಲ್ಪ ತಣ್ಣಗಾಗ್ಲಿ ಅಂತೇಳಿ ಈ ತರ ನೆಲದ ಮೇಲೆ ತಂದು ಫುಲ್ ಆಗಿ ಹರಡ್ ಹಾಕ್ರಿ. 1 ಅವರ್ ಗಂಟೆ ಆದ್ಮೇಲೆ ಈ ತರ ಹಪ್ಪಳನ ಮತ್ತೆ ಬಾಳೆನೂ ಕೂಡ ಸ್ಮೂತ್ ಆಗಿರತ್ತೆ. ಆವಾಗ ಈ ತರ ಬಾಳೆನ ಹರಿದ್ಬಿಟ್ಟು ಹಪ್ಪಳನ ತುಂಬಾ ಈಸಿಯಾಗಿ ತೆಗಿಬಹುದು. ನೋಡ್ಬೋದು ಇಷ್ಟು ಈಸಿಯಾಗಿ ಹಪ್ಪಳನ ಬಾಳೆ ಎಲೆಯಿಂದ ಸಪ್ರೇಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಬಾಳೆ ಎಲೆನ ಒಂದ್ ಸ್ವಲ್ಪ ಮಧ್ಯದಲ್ಲಿ ಹರಿದ್ ಬಿಟ್ರೆ ಹಪ್ಪಳ ಮತ್ತೆ ಬಾಳೆನ ಸಪ್ರೇಟ್ ಆಗತ್ತೆ. ಸ್ವಲ್ಪ ಸ್ಮೂತ್ ಆಗ್ಬೇಕು ಬಾಳೆ ಎಲೆನೂ ಕೂಡ ಮತ್ತೆ ಹಪ್ಪಳನೂ ಕೂಡ. ಇಲ್ಲ ಅಂತಂದ್ರೆ ಈ ತರ ತೆಗಿಬೇಕಿದ್ರೆ ಹಪ್ಪಳನ ಮುರಿದೋಗಿರತ್ತೆ, ಅಂದ್ರೆ ಪುಡಿ ಆಗಿರತ್ತೆ. ಸ್ವಲ್ಪ ಸ್ಮೂತ್ ಆದ್ರೆ ಈ ತರ ಸ್ಮೂತ್ ಆಗಿ ತೆಗಿಬಹುದು. ಬಾಳೆ ಎಲೆನ ಮತ್ತೆ ರೀಯೂಸ್ ಮಾಡ್ಲಿಕ್ಕೆ ಬರುದಿಲ್ಲ, ಯಾಕೆಂದ್ರೆ ಆಲ್ರೆಡಿ ಅದು ಬಿಸಿಲಿಗೆ ಒಣಸ್ಲಿಕ್ಕೆ ಹಾಕಿರ್ತೀವಲ್ಲ, ಬಾಳೆ ಎಲೆ ಫುಲ್ ಬಾಡೋಗಿರತ್ತೆ. ಮತ್ತೆ ಅದ್ರ ಮೇಲೆನೆ ಮತ್ತೆ ಮಾರನೇ ದಿನನೂ ಕೂಡ ಆ ಬಾಳೆ ಎಲೆ ಮೇಲೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಪ್ಪಳನ ಬಾಳೆ ಎಲೆಯಿಂದ ತೆಗೆದ ತಕ್ಷಣ ಮತ್ತೆ 2 ಅವರನ್ನ ಈ ತರ ಬಿಸಿಲಿಗೆ ಹಾಕಿಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಬೂಸ್ಟ್ ಬರತ್ತಲ್ವಾ, ತುಂಬಾ ದಿನ ನಾವು ಶೇಖರಣೆ ಮಾಡಿ ಇಡ್ಬೇಕು ಅಂತಂದ್ರೆ ಈ ತರ ಮಾಡಿ ಮತ್ತೆ ನಾವು ಒಣಸಿಟ್ರೆ ಅದು ಎಷ್ಟು ದಿನ ಆದ್ರೂ ಕೂಡ ಹಾಳಾಗೋದಿಲ್ಲ. ಈ ತರ ಮಾಡಿ ಕರೆಕ್ಟ್ ಆಗಿ ಮತ್ತೆ ಬಿಸಿಲಿಗೆ ಹಾಕಿ ಒಣಸ್ಬೇಕಾಗತ್ತೆ ಹಪ್ಪಳನ. ಹಪ್ಪಳ ಮಾಡಿ ಬಿಸಿಲಿಗೆ ಒಣಗಿಸಿ ಮತ್ತೆ ಹಪ್ಪಳನ ಬಾಳೆ ಎಲೆಯಿಂದ ತೆಗೆದು ಹಪ್ಪಳನ ಮತ್ತೆ ಬಿಸಿಲಿಗೆ ಹಾಕ್ಬಿಟ್ಟು ಸೊ ಎಣ್ಣೆಲಿ ಹಾಕಿ ನೋಡುವ ಹಪ್ಪಳನ ಹೇಗಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಊಟ ಮಾಡ್ಬೇಕಾದ್ರೆ ತಿನ್ನಕ್ ಬೇಕಲ್ವಾ ಅಂತ ಹೇಳಿ ಕರಿತಾ ಇದ್ವಿ. ಹಪ್ಪಳನ ಕರೆದಾಗ ಈ ತರ ಕಲರ್ ಅಲ್ಲಿ ಬಂದಿರುತ್ತೆ. ಸೊ ನೀವು ಏನಾದ್ರು ಖಾರದ ಪುಡಿ ಏನಾದ್ರು ಹಾಕ್ತಂತಂದ್ರೆ ಸ್ವಲ್ಪ ಕೆಂಪು ಕಲರ್ ಅಲ್ಲಿ ಬಂದಿರುತ್ತೆ. ಸೊ ನೋಡ್ಬೋದು ಎಷ್ಟು ಗರಿಗರಿ ಆಗಿದೆ ಅಂತ ಹೇಳ್ಬಿಟ್ಟು ಹಪ್ಪಳನ. ಸೊ ಒಡೆದಾಗ ಈ ತರ ಪುಡಿ ಆಗಿರುತ್ತೆ. ಸೊ ಇಷ್ಟು ಗರಿಗರಿಯಾಗಿ ಹಪ್ಪಳನ ಆಗತ್ತೆ ಈ ತರ ಮಾಡಿದ್ರೆ. ಹಲಸಿನಕಾಯಿ ಹಪ್ಪಳನ ಬೇಸಿಗೆಗಾಲದಲ್ಲಿ ಎಲ್ಲರೂ ಕೂಡ ಮಾಡಿರ್ತಾರೆ. ವರ್ಷ ಪೂರ್ತಿ ಶೇಖರಣೆ ಮಾಡಿ ಇಡಬೇಕಲ್ಲ. ಸೊ ನಾವ್ ಯಾವ ರೀತಿ ಬೇಸಿಗೆಗಾಲದಲ್ಲಿ ಮಾಡಿರುವಂತಹ ಹಪ್ಪಳನ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತನಕ ಯಾವ ರೀತಿ ನಾವು ಶೇಖರಣೆ ಮಾಡಿ ಇಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನು ನಿಮ್ಗೆ ಹೇಳ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಬಾಳೆ ಪಟ್ಟಿನ ತಕೊಂಡ್ ಬಂದಿದ್ದೀನಿ ಕಟ್ಟಿ ಇಡಕ್ಕೆ ಅಂತ ಹೇಳ್ಬಿಟ್ಟು. ಸೊ 25 ಹಪ್ಪಳನ ಹಾಕ್ಬಿಟ್ಟು ಒಂದೊಂದು ಕಟ್ಟಾಗಿ ಮಾಡ್ತಾ ಇದ್ದೀನಿ. ಸೊ ಈ ತರ ಮಾಡಿ 25 ತರದ್ದು ಒಂದು ಕಟ್ಟೆ, ಯಾಕಂದ್ರೆ ಒಂದು ಕಟ್ಟು ತೆಗೆದ್ರೆ ಒಂದು 4 ದಿನ ಬೇಕಾಗುವಷ್ಟು ಹಪ್ಪಳನ ಸಿಗತ್ತೆ. ಸೊ ಎಲ್ಲಾನು ಓಪನ್ ಮಾಡಿಬಿಟ್ರೆ ಗಾಳಿ ತಾಗಿದ್ರೆ ಹಪ್ಪಳಕ್ಕೆ ವೈಟ್ ಕಲರ್ ಇಂದ ಬೂಸ್ಟ್ ಹುಳ ಆಗೋ ಚಾನ್ಸಸ್ಗಳು ಇರುತ್ತೆ. ಅದಕ್ಕಾಗಿ ಫುಲ್ ಪ್ಯಾಕ್ ಮಾಡಿ ಇಟ್ಟರೆ ಅದು ಯಾವ ಥರದ್ದು ಏನು ಕೂಡ ಆಗೋದಿಲ್ಲ. ನಾವು ಪ್ರತಿ ವರ್ಷನೂ ಕೂಡ ಇದೇ ಥರ ಪ್ಯಾಕ್ ಮಾಡಿ ನಾವು ವರ್ಷ ಪೂರ್ತಿ ಹಪ್ಪಳನ ಯೂಸ್ ಮಾಡ್ತಾ ಇರ್ತೀವಿ. ಮತ್ತು ಹಪ್ಪಳನ ಆದಷ್ಟನ್ನ ಹಳ್ಳಿಗಳಲ್ಲೆಲ್ಲ ಬೆಂಕಿ ಇರತ್ತಲ್ವ, ಬೆಂಕಿ ಮೇಲೆ ಇಟ್ಟರು ಕೂಡ ಯಾವುದೇ ರೀತಿಯಾದಂಥ ಹುಳ ಆಗಿರಲಿ ಬೂಸ್ಟ್ ಆಗಿರಲಿ ಏನೂ ಬಂದಿರೋದಿಲ್ಲ. ಸೊ ಇವಾಗೆಲ್ಲ ಬೆಂಕಿ ಇರೋದೇ ಕಡಿಮೆ ಆಗಿದೆ. ಗ್ಯಾಸ್ ಕಟ್ಟೆ ಇರತ್ತಲ್ವ, ಅಂದ್ರೆ ಗ್ಯಾಸ್ ಇರುತ್ತಲ್ವ, ಅದ್ರ ಮೇಲ್ಗಡೆ ಇಟ್ಟರು ಕೂಡ ಒಂದು ಸ್ವಲ್ಪ ಬಿಸಿ ಬಿಸಿ ಆದಂಥ ವಾತಾವರಣ ಇರಬೇಕು ಹಪ್ಪಳಕ್ಕೆ. ಅಂದರೆ ಮಾತ್ರ ಯಾವುದೇ ರೀತಿಯಾದಂಥ ಹಾಳಾಗೋದಿಲ್ಲ ಹಪ್ಪಳ. ಇಲ್ಲಾಂತಂದ್ರೆ ಪ್ಲಾಸ್ಟಿಕಲ್ಲೂ ಕೂಡ ಚೆಂದ ಮಾಡಿ ಕಟ್ಟಿಟ್ರು ಹಪ್ಪಳ ಏನಾಗೋದಿಲ್ಲ. ನಾವು ಕೂಡ ಹಾಗೆ ಮಾಡಿರ್ತೀವಿ. ಬಾಕ್ಸ್ನಲ್ಲಿ ಕರೆಕ್ಟಾಗಿ ಹಪ್ಪಳನ ಪ್ಯಾಕ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆಯಿಂದ ಪ್ಲಾಸ್ಟಿಕನ್ನ ಮುಚ್ಚಿ ಹಪ್ಪಳನ ಫುಲ್ ಮಾಡಿ ಕರೆಕ್ಟಾಗಿ ಯಾವುದೇ ರೀತಿಯಂಥ ಗಾಳಿ ಮತ್ತು ನೀರಿನ ಹನಿ ಯಾವುದೇ ರೀತಿಯಾದ ಬೀಳದೇ ಇರುವಂಥ ಜಾಗದಲ್ಲಿ ನಾವು ಇಟ್ಟಿರ್ತೀವಿ. ಸೊ ಹಪ್ಪಳನ ಯಾವಾಗ ಬೇಕಷ್ಟು ಅದು ತೆಗೆದ್ಬಿಟ್ಟು ಮತ್ತು ಹಾಗೆ ಪ್ಯಾಕ್ ಮಾಡಿ ಇಡಬೇಕಾಗತ್ತೆ. ಇಲ್ಲಾಂತಂದ್ರೆ ಹಪ್ಪಳ ಹಾಳಾಗತ್ತೆ. ಹಪ್ಪಳನ ಫುಲ್ ಚೆನ್ನಾಗಿರಬೇಕು ಮತ್ತು ಗರಿಗರಿಯಾಗಿ ಇರಬೇಕು ಅಂತಂದ್ರೆ ಈ ರೀತಿ ಪ್ಯಾಕ್ ಮಾಡಿ ಇಟ್ಟರೆ ಹಪ್ಪಳ ಯಾವುದೇ ರೀತಿಯಾಗಿ ಹಾಳಾಗೋದಿಲ್ಲ. ಸೊ ನಾವು ಪ್ರತಿ ವರ್ಷನೂ ಕೂಡ ಇದೇ ರೀತಿ ಮಾಡಿ ಹಪ್ಪಳನ ಶೇಖರಣೆ ಮಾಡಿ ಇಟ್ಕೊತೀವಿ. ವರ್ಷ ಪೂರ್ತಿನೂ ಕೂಡ ಹಲಸಿನಕಾಯಿ ಹಪ್ಪಳನ ನಾವು
ಊಟದ ಜೊತೆಗೆ ಯಾವಾಗ ಬೇಕೋ ಆವಾಗ ನಾವು ತಿನ್ಬಹುದು. ಹಲಸಿನಕಾಯಿ ಹಪ್ಪಳನ ಹೇಗೆ ಮಾಡೋದು ಅಂತ ಹೇಳಿ ನಾನು ಫುಲ್ ಡೀಟೇಲ್ಸ್ ಆಗಿ ತೋರಿಸಿದ್ದೀನಿ ಅಂತ ಅನ್ಕೊತೀನಿ. ಸೊ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಥರ ಹಪ್ಪಳ ಮಾಡಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಹಪ್ಪಳನ ಹೇಗಾಗತ್ತೆ ಅಂತ ಹೇಳ್ಬಿಟ್ಟು. ಬಾಳೆ ಎಲೆ ಇಲ್ಲ ಅಂತಂದರೆ ತೊಂದರೆ ಏನಿಲ್ಲ, ಪ್ಲಾಸ್ಟಿಕಲ್ಲೂ ಕೂಡ ಮಾಡ್ಬೋದು. ಸೊ ಬಾಳೆ ಎಲೆ ಇದ್ದರೆ ಅದರಿಂದನೇ ಮಾಡಿ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ಯಾಕೆಂದರೆ ನ್ಯಾಚುರಲ್ ಆಗಿ ಬಾಳೆ ಎಲೆನ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ಸೊ ಆದಷ್ಟನ್ನು ಬಿಸಿಲಿಗೆ ಒಣಗಿಸಿ ನೋಡಿರಿ. ಈಗ ಯಾಕಂದರೆ ಗಾಳಿಯಲ್ಲಿ ಅಷ್ಟೊಂದು ಚೆನ್ನಾಗಿ ಒಣಗೋದಿಲ್ಲ. ಸೊ ಬಿಸಿಲಿಗೆ ಹಾಕಿ ಒಣಗಿಸಿದ್ರೆ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ ಈ ಥರ ಹಪ್ಪಳನ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕಿಗೋಸ್ಕರ ನಾನು ಇನ್ನೂ ಹೆಚ್ಚು ವಿಡಿಯೋ ಮಾಡಲಿಕ್ಕೆ ನನಗೂ ಪ್ರೋತ್ಸಾಹ ಸಿಕ್ದಂಗೆ ಆಗುತ್ತೆ. ಸೊ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ ನಾನು ನಿಮ್ಮೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಬಾಯ್.